ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ವಿಶೇಷವಾದಂತಹ ನೋಟಿನ ಬಗ್ಗೆ ತಿಳ್ಕೊಳ್ಳೋಣ, ನೋಟುಗಳ ಸೀರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಈಸಿಯಾಗಿ ತಲುಪುತ್ತೆ. ಸೊ ಈಗ ತಡ ಮಾಡೋದು ಬೇಡ, ಟಾಪಿಕ್ನ ಶುರು ಮಾಡೋಣ. ಮಿರರ್ ನಂಬರ್ ನೋಟ್ಸ್ ಅಂದ್ರೆ ಏನು? ಪ್ರತಿಬಿಂಬದಂತಹ ನೋಟುಗಳು, ಅಂದ್ರೆ ನಂಬರ್ಗಳು ಡಬಲ್ ರಿಫ್ಲೆಕ್ಟ್ ಆಗಬೇಕು. ಆ ತರದ ನಂಬರ್ ನೋಟುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಯಾವೆಲ್ಲ ನೋಟುಗಳಿಗೆ ಬೇಡಿಕೆ ಇದೆ, ಎಷ್ಟು ಅದರ ಬೆಲೆ, ಈ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಈ ನಂಬರ್ಗಳನ್ನ ಪತ್ತೆ ಹಚ್ಚೋದು ಹೇಗೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಫಸ್ಟ್ ಟೈಮ್ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ನೋಡಿ, ಇಲ್ಲಿ ಏನು ಗೊತ್ತಾಗ್ತಲ್ಲ, ಮಿರರ್ ನಂಬರ್ ನೋಟ ಏನು ಅಂತ. ಇದರಲ್ಲೂ ಅಷ್ಟೇ, ಈ ತರ ನೀವು ಸಿಗ್ತಾರೆ ಏನೋ ಒಂದು ಸ್ವಲ್ಪ ಸ್ಪೆಷಲ್ ನಂಬರ್ ಇದೆ ಅಂದ್ಬಿಟ್ಟು ಕೊಟ್ಬಿಡ್ತೀರಾ. ಆದ್ರೆ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ 040 ಅಂತ ಇರುವಂತದ್ದು, ಅದಾದ್ಮೇಲೆ 040 ಕಂಟಿನ್ಯೂಷನ್ ನಂಬರ್ ಇರಬೇಕು. ಇತೊಳಗೆ ನೋಡ್ಕೊಂಡು ಹೋಗಿ 040 ಹೆಂಗ್ ನೋಡಿದ್ರು ಅದೇ ರಿಪೀಟ್ ಆಗುತ್ತೆ. 040 ಈ ಕಡೆ ನೋಡಿದ್ರು ಅದೇ ಬರಬೇಕು, ಈ ಕಡೆಯಿಂದ ನೋಡಿದ್ರು ಅದೇ ಬರಬೇಕು. ಇದನ್ನ ಮಿರರ್ ನಂಬರ್ ನೋಟ್ಸ್ ಅಂತ ಹೇಳ್ತಾರೆ. ಈ ತರದ್ದು ಹೋಲಿ ನಂಬರ್ಸ್ ಅಲ್ಲಿ, ಫ್ಯಾನ್ಸಿ ನಂಬರ್ಸ್ ಅಲ್ಲಿ ಬಂದ್ರೆ ತುಂಬಾ ಬೆಲೆ ಇರುವಂತದ್ದು. ಸದ್ಯ ಈ ನೋಟಿನ ಬೆಲೆ 1000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂತದ್ದು. ನನಗೆ ಇದು ನಾರ್ಮಲ್ ಕಾಮನ್ ಸರ್ಕ್ಯುಲೇಷನ್ ಅಲ್ಲೇ ಸಿಕ್ಕಿರುವಂತದ್ದು. ನಾನೇನು ಇದನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಲ್ಲ. ಈ ಮಿರರ್ ನಂಬರ್ ನೋಟ್ಗಳು 040 ಎರಡು ಸರಿ ರಿಪೀಟ್ ಆಗಿರ್ಬೇಕು. ಅದೇ ಈ ಕಡೆ ನೋಡ್ಕೊಂಡು ಹೋಗಿ 040 ಇದು ಅದೇ ಇದೆ, ಇದು ಅದೇ ಇದೆ, ಹಿಂಗ್ ನೋಡಿದ್ರು ಅದೇ ಬರಬೇಕು. ಕನ್ನಡದಲ್ಲಿ ಇದಾವಲ್ಲ, ಕಿಟಕಿ, ಹಿಂಗ್ ನೋಡಿದ್ರು ಕಿಟಕಿನೇ, ಹಂಗ್ ನೋಡಿದ್ರು ಕಿಟಕಿನೇನೆ, ಅದೇ ತರದ್ದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು. ಅದಾದ್ಮೇಲೆ ನೋಡಿ, ಇದು ಒಂದು ಸ್ಪೆಷಲ್ ನಂಬರ್. ನೋಡಿ, ನಿಮ್ಗೆಲ್ಲ ಗೊತ್ತಿರ್ಬೋದು 786. ಸೊ ಇದ್ರಲ್ಲಿ ನಿಮ್ಗೆ ಫಸ್ಟ್ ನೋಡಿದ್ರೆ 786 ಬಿಟ್ಟು ಬೇರೆ ಏನಿದೆ ಅನ್ಸುತ್ತೆ. ನೋಡಿ, ಇಲ್ಲಿ 7 ನೀವು ಕೇಂದ್ರೀಕೃತವಾಗಿ ಇಟ್ಕೊಂಡು ಇದ್ ಕಡೆ ನೋಡಿ 786 ಹಿಂಗ್ ಬಂದ್ರು 786, ಹಿಂಗ್ ಬಂದ್ರು 786. ಸೊ ಈ ತರದ ನೋಟುಗಳಿಗೆ ತೀರಾ ಬೇಡಿಕೆ ಇರುವಂತದ್ದು. 786 ನಿಮ್ಗೆ ಗೊತ್ತು, ಈಗ ಆಲ್ರೆಡಿ ಇಸ್ಲಾಂ ಧರ್ಮದ ಪವಿತ್ರವಾದಂತಹ ನಂಬರು. ಅದ್ರಲ್ಲಿ ಇದು ರಿವರ್ಸ್ ಅಲ್ಲೂ ಬರುತ್ತೆ, ಹಿಂಗೂ ಬರುತ್ತೆ, ಮಿರರ್ ನಂಬರ್ ಆಗೂ ಇರುತ್ತೆ, ಹೋಲಿ ನಂಬರ್ ಆಗೂ ಇರುತ್ತೆ. ನೋಟ್ ಕೂಡ ಏನಿದೆ ಅಂದ್ರೆ ಇದಕ್ಕೆ ಸುಮಾರು 1000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಖಂಡಿತವಾಗೂ ಇದೆ. ಒಂದು ನೋಟಲ್ಲಿ 2 ಸರಿ 786 ಬರುತ್ತೆ, ಒಂದು ರಿವರ್ಸ್ 786, ಇನ್ನೊಂದು ಸ್ಟ್ರೈಟ್ 786. ಅದನ್ನ ಬಿಟ್ಟರೆ ಇದು ಮಿರರ್ ನಂಬರ್ ಆಗೂ ಇರುತ್ತೆ. ನೋಡಿ, ಈ ಕಡೆಯಿಂದ 786, ಈ ಕಡೆ 786. ಸೊ ಈ ತರದ ನೋಟುಗಳಿಗೆ ಹೆಚ್ಚೆಚ್ಚು ಬೆಲೆ ಇರುವಂತದ್ದು. ಇದು ನನಗೆಲ್ಲ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತದ್ದು. ಈ ನೋಟು ಕೂಡ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತದ್ದು, ಈ ನೋಟ್ ಕೂಡ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತದ್ದು. ನೀವು ಕೇಳ್ಬೋದು, ಇದನ್ನ ಯಾವ ರೀತಿ ಪತ್ತೆ ಹಚ್ಚೋದು, ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಇದನ್ನ ಈಸಿಯಾಗಿ ಅಂತಂದ್ರೆ, ಸೂಕ್ಷ್ಮವಾಗಿ ನಂಬರ್ಗಳನ್ನ ನೋಡ್ಬೇಕಾಗತ್ತೆ. ಸೊ ಬರೀ 786ಗಳೇ ನೋಡಕ್ ಹೋಗ್ಬೇಡಿ, ನಂಬರ್ ರಿಪೀಟ್ ಆಗಿದೆಯಾ ಅಂತ ನೋಡಿ ಒಂದ್ಸತಿ ಕೊಡಕ್ ಮುಂಚೆ. ಮತ್ತೆ ಯಾವುದೇ ನೋಟ್ಗಳನ್ನ ಈ ಸುಮ್ಮನೆ ಮಡಿಸ್ಬಿಟ್ಟು ಇಟ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕಿಂತ ಒಂದ್ಸತಿ ನೋಡಿ. ಅದರಿಂದ ನೋಡೋದ್ರಿಂದ ನಿಮಗೆ ನೋಟ್ ಎಲ್ಲ ಡ್ಯಾಮೇಜ್ ಆಗಿದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಪ್ಪ, ಇಲ್ಲಿ ಅರ್ಧಿದೆ, ನಾವು ಇಸ್ಕೊಂಡ್ಬಿಡ್ಬಾರ್ದು ಅಂತಾನು ಗೊತ್ತಾಗುತ್ತೆ. ಅದೇ ರೀತಿ ಈ ತರದ ಯುನಿಕ್ ನಂಬರ್ಗಳು, ಫ್ಯಾನ್ಸಿ ನಂಬರ್ಗಳು, ಈ ತರದ ನಂಬರ್ಗಳು ಹೆಚ್ಚೆಚ್ಚಿದ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸ್ವಲ್ಪ ನೋಡೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಬೇಕಷ್ಟೇ. ಪ್ರತಿಯೊಂದು ನೋಟ್ಗಳನ್ನ ನೀವು ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಷ್ಟೇ. ಸೊ ಖಂಡಿತವಾಗೂ ನಿಮ್ಮಲ್ಲಿ ಈ ತರ ನೋಡಿ, ಇಷ್ಟು ಹಳೇದಾಗಿದೆ ಅಂದ್ರೆ ನೀವು ಎಲ್ಲರ ಹತ್ರ ಹೋಗಿನೇ ಇದು ನೋಟ್ ಬಂದಿರುತ್ತೆ. ನಾನು ಒಬ್ಬನ ಹತ್ರ ಏನು ಫಸ್ಟ್ ಪ್ರಿಂಟ್ ಮಾಡಿ ಕೊಟ್ಟಿರೋದಿಲ್ಲ. ಸೊ ಈ ತರ ನಂಬರ್ಗಳು ಸ್ವಲ್ಪ ಜನರನ್ನ ಆಕರ್ಷಣೆ ಮಾಡ್ತವೆ. ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಒಂದು ಕೇಂದ್ರೀಕೃತವಾಗಿರುವಂತಹ ನೋಟುಗಳು ಇವೆಲ್ಲ. ಸೊ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಟಾಪ್ ಅಟ್ರಾಕ್ಷನ್ ಅಂದ್ರೆ ನಾನು ನಿಮ್ಗೆ ಹೇಳಿದಾಗ ಈ ತರದ 786 ಅಲ್ಲಿ ರಿಪೀಟ್ ಆಗಿರ್ಬೇಕು. ಈ ತರ ನಂಬರ್ಗಳು ನೋಡಿ, ಇದು ನನಗೆ ಮೊನ್ನೆ ಮಾರ್ಕೆಟ್ ಅಲ್ಲಿ ಸಿಕ್ಕಿರುವಂತ ನೋಟ್. ಇದು ಮಾರ್ಕೆಟ್ ಅಲ್ಲಿ ನಾನು ಏನೋ ತಗೊಂಡಾಗ ಚೇಂಜ್ ಆಗಿ ಸಿಕ್ಕಿರುವಂತ ನೋಟ್. 500 ರೂಪಾಯಿ ನೋಟ್ ಕೊಟ್ಟೆ, ಅದ್ರ ಬದಲಿಗೆ ಚೇಂಜ್ ಆಗಿ ಈ ತರದ ನೋಟ್ಗಳು ಸಿಕ್ಕಿರುವಂತದ್ದು ನನಗೆ. ಸೊ ಈ ತರ ಸಿಕ್ಕಿದಾಗ ನಿಮ್ಗೆ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು. ನೀವೇನು ಖರ್ಚು ಮಾಡಿದ್ರೆ ನಿಮ್ಗೆ ಈ ತರದ ನೋಟ್ಗಳು ಸಿಕ್ಬಿಟ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 786 ಈ ತರ ನೋಡ್ಬೇಕು. 7 ಕೇಂದ್ರೀಕೃತವಾಗಿ ಇಟ್ಕೊಂಡು ನೋಡ್ಬೇಕು ನೀವು. ಈ ತರದ ಮೈಂಡ್ ಸೆಟ್ ನೀವು ಬಳಸ್ಕೊಂಡ್ರೆ ಖಂಡಿತವಾಗಿನೂ ನಿಮಗೆ ಎಲ್ಲಾ ನೋಟುಗಳಲ್ಲೂ ಒಂದು ವಿಶೇಷತೆ ಕಂಡೇ ಕಾಣಿಸುತ್ತೆ. ಫ್ಯಾನ್ಸಿ ನಂಬರ್ಗಳಾಗಿರ್ಬೋದು, ಸ್ಪೆಷಲ್ ಬರ್ತ್ ಡೇಟ್ಗಳ ನಂಬರ್ಗಳಾಗಿರ್ಬೋದು, ಈಸಿಯಾಗಿ ಹುಡ್ಕೋದಕ್ಕೆ ಆಗತ್ತೆ. ಸೊ ವಿಡಿಯೋದ ವಿಶೇಷತೆ ಇದಾಗಿತ್ತು.